ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರತ್ನಾಸ್ ರೆಸಿಪಿ ಚಾನಲ್ಗೆ ಸ್ವಾಗತ. ಮಾರನೇ ದಿನ ಪಾಪು ನಮ್ಮ ಅದ್ವೈತನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೊರಟಿದ್ದೀವಿ. ಹೋಗ್ತಾಯಿದ್ದೀವಿ, ಅಲ್ಲೇ ಹತ್ರನೇ ಇರೋದು ಸ್ಕೂಲು. ಅವನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸ್ಕೂಲ್ ಬಂತು, ಒಳಗೆ ಕಳಿಸ್ಬಿಟ್ಟು ಬಂದ್ವಿ. ಚೆರ್ರಿ ಆಟಗಳು ಶುರುವಾಗಿದ್ದಾವೆ. ಯೋಗಾಸನ ಮಾಡೋ ಥರ ಮಾಡ್ತಾ ಇದ್ದಾನೆ. ಇದು ಒಂದು ಆಸನ. ಇದು ಮಾಡು ಮಾಡು, ಹಂಗೆ ಮಾಡು, ಹಂಗೆ ಮಾಡು. ಏನು ಇಲ್ಲಿ ಸಂತೆ ಮಾಡಮ್ಮ, ಸಂತೆ ಮಾಡಿ, ಸಂತೆ ಸಂತೆಮ್ಮ, ಸಂತೆ. ಅಣ್ಣ ಅಣ್ಣ ಎಲ್ಲಿ ಸಂತೆ ಮಾಡು, ಅಣ್ಣಂಗೆ ತೋರ್ಸು. ಸಂತೆ ಮಾಡಮ್ಮ, ಸಂತೆ. ಅಯ್ಯ 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 ಹಂಗಿದ್ದು ಹಿಂಗಿದ್ದು ಹೆಂಗೆ ಬೀಳ್ತದೆ ಬುದ್ಧಿ. ಚಿಕ್ಕ ಮಕ್ಕಳ ಆಟ ನೋಡೋದೇ ಒಂದು ಚಂದ. ಆಟ ಆಡ್ತಾ ಇದ್ದಾನೆ, ಟೈಮ್ ಹೋಗೋದು ಗೊತ್ತಾಗಲ್ಲ. ಇಲ್ಲಿ ಮತ್ತೆ ಶಾಪಿಂಗ್ ಹೊರಟಿದ್ದೀವಿ, ಲಿಫ್ಟ್ ಹತ್ರ ಬಂದುಬಿಟ್ಟಿದ್ದೀವಿ. ಆಗಲೇ ಈ ಕಡೆ ಕಾರ್ ತೆಗಿತಾ ಇದ್ದಾರೆ ನಮ್ಮ ಅಳಿಯ, ಈ ಕಡೆ ನಾನು, ನಮ್ಮ ಮಗಳು, ಮೊಮ್ಮಕ್ಕಳು ಇಬ್ಬರು ಇದ್ದಾರೆ. ಹೊರಟ್ವಿ, ಇನ್ನೇನು ಕಾರ್ ಹತ್ತಿ ಹೊರಟಾಯಿತು. ಬಂದ್ವಿ, ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇದ್ದಾರೆ ಮಗಳು, ಮೊಮ್ಮಕ್ಕಳು ಎಲ್ಲ. ಏನಾದ್ರೂ ಸ್ವಲ್ಪ ಶೂಸ್ ಎಲ್ಲ ತೊಗೊಳೋದಿತ್ತು, ಚಪ್ಪಲ್ ತೊಗೋಬೇಕಿತ್ತು. ಸ್ಕೆಚರ್ಸೇ ನಾನು ಜಾಸ್ತಿ ತೊಗೊಳೋದು, ಹಾಗಾಗಿ ಸ್ಕೆಚರ್ಸ್ ಇದಕ್ಕೆ ಬಂದಿದ್ವಿ. ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಪಾಪು ಅವನದೇ ಆಟ, ಅವನಿಗೆ ಓಡಾಡ್ತಿದ್ದಾನೆ, ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಇವನು ದೊಡ್ಡವನು, ಅವನ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಎಲ್ಲ ಅವನ್ನ ನೋಡ್ಕೊಳ್ಳೋದು, ಅವನೇ ನೋಡ್ಕೊತಾನೆ. ಚಿಕ್ಕವನ್ನ ನೋಡ್ತಾ ಇದ್ದೀವಿ. ಅದರಲ್ಲೂ ಕೆಲವೊಂದೆಲ್ಲ ಇಷ್ಟ ಆಯಿತು. ಒಂದು ಶೂ ತೊಗೋಬೇಕಿತ್ತು, ಶೂಸು, ವಾಕಿಂಗ್ ಶೂ ಅಂತ. ಒಂದು ಚಪ್ಪಲ್ಲು ಸ್ಕೆಚರ್ಸಲ್ಲೇ ತೊಗೊಂಡಿದ್ದೆ ನಾನು, ಅದು ಕಳೆದೋಯ್ತು ಎಲ್ಲೋ, ಹಾಗಾಗಿ ಬೇರೆ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಇಲ್ಲಿ ನಮ್ಮ ಪಾಪನ ಅವನು ಆ ಕಡೆ ಈ ಕಡೆ ಓಡಾಡೋದು ಎಲ್ಲ ಇಡೀ ಇದರಲ್ಲೇ ಓಡಾಡ್ತಾ ಇದ್ದಾನೆ ಇವನು. ಚೆರ್ರಿ ಈ ಚಪ್ಪಲ್ ನೋಡಿದ್ದೀವಿ, ಇದು ನಾನೊಂದು ಜೊತೆ ತೊಗೊಂಡೆ, ಮತ್ತು ನಮ್ಮ ಮಗಳನ್ನ ತೊಗೊಂಡವಳು. ಇಲ್ಲಿ ಪಾಪು ಆಟ ಆಡ್ತಾ ಇದ್ದಾನೆ. ಇವನ್ನ ಅವನು ಮುಟ್ತಿದ್ದಾನಲ್ಲ ಅಂತೇಳಿ ಕರ್ಕೊಂಡು ಬರ್ತಿದ್ದಾನೆ ಈ ಕಡೆಗೆ ಅದ್ವೈತ. ಚೆರ್ರಿಗೆ ಅವನದೇ ಅವಳಿ, ಎಲ್ಲ ಕಡೆಗೂ ಆ ಕಡೆ ಹೋಗೋದು ಈ ಕಡೆ ಹೋಗೋದು. ಈ ಶೂಸ್ ನಾನು ತೊಗೊಂಡೆ, ಸ್ಕೆಚರ್ಸು ಬ್ಲ್ಯಾಕಲ್ಲೇ ತೊಗೊಂಡಿದ್ದೀನಿ. ಬೇರೆ ಎಲ್ಲ ಪಿಂಕು ಆ ಥರ ಎಲ್ಲ ತೊಗೊಂಡಿದ್ದು ಅವು ಸ್ವಲ್ಪ ಕೊಳೆ ಜಾಸ್ತಿ ಆಗುತ್ತೆ ಅಂಥೇಳಿ ಬ್ಲ್ಯಾಕ್ ಕೂಡ ಇರಲಿಲ್ಲ. ಎಲ್ಲ ಬಿಲ್ ಮಾಡಿಸಿದ್ವಿ, ಬಿಲ್ ಆಯಿತು. ಒಂದು ಜೊತೆ ಚಪ್ಪಲ್ಲು, ಒಂದು ಜೊತೆ ಶೂಸ್ ತೊಗೊಂಡ್ವಿ. ಮತ್ತು ಹಂಗೆ ಹೊರಗಡೆ ಬಂದು ಅಲ್ಲೇ ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ಅಂತೆ ಅದು ಇದು ತಿನ್ಕೊಂಡ್ಬಿಟ್ಟು, ಮತ್ತು ಇದು ಬೇರೆ ಸ್ವಲ್ಪ ಆ ಕಡೆ ನೋಡಿಕೊಂಡು ಹೊರಟಿದ್ದೀವಿ ಮನೆಗೆ. ಮುಂದೆ ಹೋಗ್ತಾ ಇದ್ದಾರೆ ಎಲ್ಲ. ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇಲ್ಲಿ ಅದ್ವೈತಿದ್ದಾನೆ, ನಾನಿದ್ದೀನಿ.
ಹಂಗಾರಿ ಇಲ್ಲಿ ಚೆರ್ರಿದೇ ಕಾರ್ಬಾರು. ಆ ಕಡೆ ಹೋಗ್ತಾ ಇದ್ದಾನೆ, ಈ ಕಡೆ ಬರ್ತಾ ಇದ್ದಾನೆ. ಅವನದೇ ಆಟ ಆಗಿಬಿಟ್ಟಿತ್ತು. ಮಕ್ಕಳಿದ್ದ ಮನೆ ಚಂದ ಅಂತಾರೆ, ಹಂಗೆ ಹೊರಗಡೆ ಹೋದಾಗಲೂ ಇವಂದು ಆ ಕಡೆ ಈ ಕಡೆ ಒಂದು ಕಡೆ ನಿಲ್ತಾ ಇರಲಿಲ್ಲ, ಎಲ್ಲ ಕಡೆಗೂ ಓಡಾಡ್ತಾ ಇದ್ದ. ಬಂದ್ವಿ ಹೊರಗಡೆ. ಎಲ್ಲ ಕಡೆಗೂ ಸ್ವಲ್ಪ ನೋಡಿ ಆಚೆ ಈಚೆ ಎಲ್ಲ ಸ್ವಲ್ಪ ಏನೋ ಬೇಕಾಗಿರೋದಲ್ಲಿ ಸ್ವಲ್ಪ ತಗೊಂಡು ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಬರ್ತಾ ಇದ್ದೀವಿ, ಇನ್ನೇನು ಹೊರಗೆ ಬಂದ್ವಿ. ಆಗಲೇ ಲೇಟ್ ಆಗಿಬಿಟ್ಟಿತ್ತು. ಅದ್ವೈತು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಅವನು ಕರ್ಕೊಂಡು ಮತ್ತೆ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನೇನು ಬೇಕೋ ತಗೊಂಡು ಒಂದು ರೌಂಡ್ ಎಲ್ಲ ಹೊರಗಡೆ ಬಂದು ಕಾರ್ ಹತ್ರ ಬಂದ್ಬಿಟ್ವಿ. ಬಂದು ಇನ್ನೇನು ಹೊರಡಬೇಕು, ಹೊರಟಿದ್ದು ಆಯಿತು. ಮಾರನೇ ದಿನ ಮತ್ತೆ ನಾನು ದಾವಣಗೆರೆ ಬರಬೇಕಿತ್ತು, ಅದಕ್ಕೆಲ್ಲ ಟಿಕೆಟು ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟ ಆಗಿತ್ತು ಶಾಪಿಂಗ್ ಮಾಡಿದ್ದು. ಮಾರನೇ ದಿನ ನಾನು ಮತ್ತೆ ಟಿಕೆಟ್ ಬುಕ್ ಆಗಿತ್ತು. ಬೆಳಗ್ಗೆನೇ ಹೊರಟು ಒಂದೇ ಭಾರತ್ ಟ್ರೈನಿಗೆ ನಮ್ಮ ಹಳೆಯ ಹತ್ತಿಸಿ ಹೋದರು. ಅಲ್ಲೇ ಮತ್ತೆ ಅದೇ ಟ್ರೈನಿಗೆ ಬೆಳಗ್ಗೆ ಎಷ್ಟು 6:45 ಇತ್ತು ಟ್ರೈನು. ಹೊರಟಿದ್ದಾಯಿತು. ಮತ್ತೆ ಯಥಾ ಪ್ರಕಾರ ದಾವಣಗೆರೆಗೆ ನಾನು ಟ್ರೈನಲ್ಲಿ ಕೂತಿದ್ದೀನಿ. ತುಂಬ ಬೇಗನೆ ರೀಚ್ ಆಯಿತು ಟ್ರೈನು ದಾವಣಗೆರೆಗೆ. ಇಷ್ಟ ಆಗಿತ್ತು ಇವತ್ತಿನ ಶಾಪಿಂಗು ಮತ್ತು ಊರಿಗೆ ಬಂದಿದ್ದು ಎಲ್ಲ. ಓಕೆ ಬಾಯ್, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.